ಹಾಯ್, ನಮಸ್ಕಾರ ಎಲ್ಲರಿಗೂ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಿ? ಇವಾಗ ನೀವೆಲ್ಲ ಆರೋಗ್ಯವಾಗಿದ್ದೀರಿ ಅಂತ ಅಂದ್ಕೊಳ್ತೇನೆ. ಈಗ ನಾನು ಬೆಳಗಿನ ತಿಂಡಿ ಮಾಡಲಿಕ್ಕೆ ಹೊರಟಿದ್ದೇನೆ. ಈಗ ಬೆಳಗಿನ ತಿಂಡಿ ಬಂದು ಇವತ್ತು ಕಪಾವು ಇರ್ತದಲ್ಲ ಅದು ಮತ್ತು ಎಗ್ ಬುರ್ಜಿ ಮಾಡಬೇಕು ಅಂತ ಇದ್ದೀನಿ. ಸೊ ಹಾಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಇಟ್ಟಾಗಿದೆ. ಸೊ ಅದನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ 6 ಮೊಟ್ಟೆ ಇಟ್ಕೊಂಡಿದ್ದೀನಿ. ಖಾರಕ್ಕೆ ತಕ್ಕ ಇದು ರೆಡ್ ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಗರಂ ಮಸಾಲ, ಒಂದು ದೊಡ್ಡ ಸೈಜ್ ನೀರುಳ್ಳಿ, ಅದರ ಜೊತೆ ಒಂದು ಹಸಿಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 2 ಟೊಮೆಟೊ, ರುಚಿಗೆ ತಕ್ಕ ಉಪ್ಪು, ಇದನ್ನು ಫ್ರೈ ಮಾಡ್ಕೊಳ್ಳಿಕ್ಕೆ ಎಣ್ಣೆ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದನ್ನೆಲ್ಲ ಹಾಕಿ ಒಂದು ಸಿಂಪಲ್ ಆಗಿರುವಂಥ ಎಗ್ ಬುರ್ಜಿ ಬೆಳಗಿನ ತಿಂಡಿಗೆ. ಓಕೆನಾ, ಬನ್ನಿ ಸ್ಟಾರ್ಟ್ ಮಾಡೋಣ. ಈಗ ಗ್ಯಾಸಲ್ಲಿ ಒಂದು ಸ್ಟೇನ್ಲೆಸ್ ಕಡಾಯಿ ಇಟ್ಕೊಂಡಿದ್ದೀನಿ. ಅದು ಬಿಸಿ ಆಗ್ತಾ ಬರುವಾಗ ಅದಕ್ಕೆ ಎಣ್ಣೆ ಹಾಕೋಣ. ಎಣ್ಣೆ ಒಂದು 5ರಿಂದ 6 ಟೇಬಲ್ ಸ್ಪೂನ್ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆಗ್ತಾ ಬರುವಾಗ ಕಟ್ ಮಾಡಿರೋ ನೀರುಳ್ಳಿ ಮತ್ತು ಹಸಿಮೆಣಸಿನಕಾಯಿಯನ್ನು ಹಾಕೊಳ್ಳೋಣ. ಇದು ಸ್ವಲ್ಪ ಫ್ರೈ ಆಗ್ತಾ ಬರುವಾಗ ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ಳೋಣ. ಇದು ಲೈಟ್ ಬ್ರೌನ್ ಆಗ್ತಾ ಬರುವಾಗ ಇದಕ್ಕೊಂದು ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ಳೋಣ. ಇದರ ಹಸಿ ಸ್ಮೆಲ್ ಹೋಗುವ ತನಕ ಫ್ರೈ ಮಾಡ್ಕೊಳ್ಳೋಣ. ಸೇಮ್ ಟೈಮೇ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ಕಲ್ಲು ಆಗಿರೋದ್ರಿಂದ ಸ್ವಲ್ಪ ಅದು ಮೆಲ್ಟ್ ಆಗಲಿಕ್ಕೆ ಟೈಮ್ ತಗೊಳ್ತದೆ. ಅದಕ್ಕೆ ನಾನು ಈಗಲೇ ಹಾಕ್ಕೊಂಡೆ. ಹಸಿ ಸ್ಮೆಲ್ ಹೋಗಿದೆ. ಸೊ ಈಗ ಕಟ್ ಮಾಡಿರೋ ಟೊಮೆಟೊ ಹಣ್ಣನ್ನು ಹಾಕೊಳ್ಳೋಣ. ಟೊಮೆಟೊ ಹಣ್ಣು ಸ್ವಲ್ಪ ಒಂದು ಸಾಫ್ಟ್ ಆಗಲಿ ಅದು ತನಕ ಇದನ್ನು ಬಾಚಿಸೋಣ. ಸೊ ಇದು ಸ್ವಲ್ಪ ಸಾಫ್ಟ್ ಆಗ್ತಾ ಬಂದಿದೆ. ಈಗ ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಕೊಳ್ಳೋಣ. ಅರ್ಧ ಟೀ ಸ್ಪೂನು ಅಚ್ಚಕಾರದ ಪುಡಿ ರೆಡ್ ಚಿಲ್ಲಿ ಪೌಡರ್, 3/4 ಟೀ ಸ್ಪೂನು ಗರಂ ಮಸಾಲ. ಇದು ಹೋಮ್ ಮೇಡ್ ಗರಂ ಮಸಾಲ. ಇದು ನಾನೇ ಮನೆಯಲ್ಲಿ ಮಾಡಿರುವಂಥ ಗರಂ ಮಸಾಲ. ಈಗ ಒಳ್ಳೆ ಮಾಡಿ ಮಿಕ್ಸ್ ಮಾಡೋಣ. ಈಗ ಮಸಾಲೆ ಎಲ್ಲ ಒಳ್ಳೆ ಸಾಫ್ಟಾಗಿ ಆಗಿದೆ. ಅದೇ ರೀತಿ ಮಸಾಲ ಏನು ಡ್ರೈ ಹಾಕಿದೆ ಅದು ಕೂಡ ಫ್ರೈ ಆಯಿತು. ಈಗ ಅದಕ್ಕೆ ನಾನಿಲ್ಲಿ ನಮ್ಮ 4 ಜನಕ್ಕೋಸ್ಕರ 6 ಮೊಟ್ಟೆಯನ್ನು ತಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಈ ಥರ ಬೀಟ್ ಮಾಡಿ ಮತ್ತೆ ಅದಕ್ಕೆ ಹಾಕೊಳ್ಳೋಣ. ಮೊದಲಿಗೆ ಬೆಂಕಿನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಈಗ ಈ ಮೊಟ್ಟೆನ ಈ ಥರ ಹಾಕ್ಕೊಳ್ಳೋಣ. ಈ ಬೋಲಿಗೆ ಸ್ವಲ್ಪ ಏನು ಮೊಟ್ಟೆದ ಅಂಶ ಏನೆಲ್ಲ ಉಂಟಲ್ಲ ಇದರಲ್ಲಿ ಅದು ಸಹ ಒಳ್ಳೆ ಹೋಗಲಿ. ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಈ ಥರ ಹಾಕ್ಕೊಳ್ಳೋಣ. ಓಕೆ, ಈಗ ಒಳ್ಳೆ ಮಾಡಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮರಿಬೇಡಿ, ಫ್ಲೇಮ್ ಮಾತ್ರ ಲೋ ಅಲ್ಲಿರಲಿ. ಚಿಕ್ಕ ಬೆಂಕಿಲಿ ಅದನ್ನು ಕುಕ್ ಮಾಡೋಣ, ಬೇಯಿಸೋಣ ಮೊಟ್ಟೆನ. ಓಕೆ, ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಸ್ವಲ್ಪ ನೀರು ಆ್ಯಡ್ ಮಾಡಿದೆ ಹೇಳಿದೆ. ಈ ಕಲ್ಲುಪ್ಪು ಉಂಟಲ್ಲ ಅದು ಸ್ವಲ್ಪ ಕರಗಬೇಕಲ್ಲ, ಇಲ್ಲದ್ರೆ ತಿನ್ನುವಾಗ ಕಲ್ಲುಪ್ಪು ಕರಗಲಿಲ್ಲ ಅಂದರೆ ಬಾಯಿಗೆ ಸಿಗುತ್ತೆ. ಅದಕ್ಕೋಸ್ಕರ ಈಗ ನಾನು ನೀರನ್ನು ಆ್ಯಡ್ ಮಾಡಿದ್ದೀನಿ. ಈಗ ಒಳ್ಳೆ ಮಿಕ್ಸ್ ಮಾಡಿದ ನಂತರ ಇದನ್ನು ನಾವು ಒಂದು ಕವರ್ ಮುಚ್ಚಿ ಇಡೋಣ. ಮಧ್ಯ ಮಧ್ಯ ನಾವು ಸ್ಪೂನ್ ಹಾಕ್ತಾ ಇರಬೇಕು. ಓಕೆ, ಇದು ಸ್ಟೇನ್ಲೆಸ್ ಸ್ಟೀಲ್ ಆಗೋದ್ರಿಂದ ಮಧ್ಯ ಸ್ಪೂನ್ ಹಾಕ್ತಾನೆ ಇರಬೇಕು, ಇಲ್ಲದ್ರೆ ತಳ ಹಿಡಿತದೆ. ಅದೇ ನಾನ್ ಸ್ಟಿಕ್ ಇದಾದರೆ ತಳ ಹಿಡಿಯೋದಿಲ್ಲ. ಸೊ ಅದು ಲೋ ಫ್ಲೇಮಲ್ಲಿಟ್ಟರೆ ಅದರಷ್ಟಕ್ಕೆ ಸ್ವಲ್ಪ ಇದಾಗುತ್ತೆ. ಇದು ಪುನಃ ಸ್ಪೂನ್ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ನೋಡ್ಬೋದು ಸ್ವಲ್ಪ ಇದರಾಗೆ ತಳದ ಬರ್ತದೆ, ಆ ಥರ ಏನಿಲ್ಲ, ಬಟ್ ಹಿಡಿತದಲ್ಲ ಅದಕ್ಕೋಸ್ಕರ. ಈಗ ನೋಡ್ಬೋದು ಇದು ಕಂಪ್ಲೀಟ್ ಲೋ ಫ್ಲೇಮಲ್ಲೇ ಡ್ರೈ ಆಗಿದೆ. ಎಸ್, ಉಪ್ಪು ಖಾರ ಏನೇ ಇದೆಲ್ಲ ಎಲ್ಲ ಪರ್ಫೆಕ್ಟ್ ಇದೆ. ಈಗ ಫೈನಲ್ ಆಗಿ ರಫ್ಲಿ ಚಾಪ್ಡ್ ಕೊತ್ತಂಬರಿ ಸೊಪ್ಪು, ಕೊರಿಯಂಡರ್ಸ್ ಇದನ್ನು ಹಾಕಿ ಬೆಂಕಿ ಬಂದ್ ಮಾಡ್ಕೊಳ್ಳೋಣ. ಓಕೆ, ಈಗ
ಬೆಂಕಿ ಬಂದ್ ಮಾಡ್ಕೊಳ್ಳೋಣ. ಈಗ ಈ ಬ್ರೆಡ್ಡನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ನಾವು ಯಾವಾಗ ಅದು ಬ್ರೆಡ್ಡನ್ನು ಸ್ವಲ್ಪ ಬಿಸಿ ಮಾಡಿಕೊಂಡೆ ಇದು ಮಾಡ್ತೇನೆ ನಾನು. ಅದಕ್ಕೆ ಈಗ ಬೆಣ್ಣೆ ಅಮೂಲ್ ಬಟರ್ ಏನಿದೆಯಲ್ಲ ಅದನ್ನು ಈ ಥರ ಹಚ್ಚಿದ್ದೀನಿ. ಅದನ್ನು ಈ ಥರ ಸ್ವಲ್ಪ ಲೈಟಾಗಿ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಬನ್ನನ್ನು ಈ ಥರ ಉಂಟಲ್ಲ, ಬನ್ನನ್ನು ಈ ಥರ ಬಟರಲ್ಲಿ ಸ್ಪ್ರೆಡ್ ಮಾಡೋಣ. ಅದೇ ರೀತಿ ಲೈಟಾಗಿ ಮೇಲೆಯಿಂದ ಸ್ವಲ್ಪ ಹಚ್ಚೋಣ. ಇದು ಎಲ್ಲ ಟರ್ನ್ ಮಾಡ್ಕೊಳ್ಳೋಣ. ಈ ಥರ ಲೈಟ್ ಇದಾದರೆ ಸಾಕು. ಈಗ ಇದೊಂದು ಪ್ಲೇಟಲ್ಲಿ ಈ ಥರ ಹಾಕೊಳ್ಳೋಣ. ಔಚ್, ಬಿಸಿ ಬಿಸಿ ಬಿಸಿ. ಸೊ ಇದನ್ನು ಎಲ್ಲರಿಗೂ ಒಂದೊಂದೇ ರೀತಿಯದೆಲ್ಲದು ರೆಡಿ ಮಾಡ್ಕೊಳ್ತಾರೆ. ಮೊದಲಿಗೆ ಎಗ್ ಬುರ್ಜಿ ಸರ್ವ್ ಮಾಡಿದೆ ಈ ಥರ. ಇದು ನನ್ನ ಹಸ್ಬೆಂಡ್ಗೆ ಇದು ಲೇಟಿವ್ಸ್ ಎಲ್ಲ ಹಾಕಿ ಎಗ್ ಬುರ್ಜಿನ ಇದು ಮಾಡಿ ತಿಂತಾರೆ. ಸೊ ಅವರ ಪ್ಲೇಟಿಗೆ ಈ ಥರ ಬರುತ್ತೆ. ಸೊ ಯಾರ್ಯಾರಿಗೆ ಯಾವ ಥರ ಬೇಕೋ ಆ ಥರ ಇದನ್ನು ಮಾಡಿಕೊಂಡು ತಿನ್ಬೋದು. ಇದು ಮೊದಲಿಗೆ ಹಸ್ಬೆಂಡ್ಗೆ ಈ ಥರ ತಿನ್ನಲಿಕ್ಕೆ ಇಷ್ಟ. ಸೊ ನನ್ನ ದೊಡ್ಡ ಮಗಳಿಗೆ ಈ ಥರ ಇದು ಮಾಡಿ ಅವಳ ಥರ ಈ ಥರ ಅವಳಿಗೆ ಇಷ್ಟ ಆಗ್ತದೆ. ಅವಳಿಗೆ ನೀರುಳ್ಳಿ ಅಂದರೆ ಇಷ್ಟ. ಸೊ ಅವಳು ಇದನ್ನು ಈ ಥರ ಮಿಕ್ಸ್ ಮಾಡಿ ಬನ್ನಿಗೆ ಹಾಕ್ಕೊಂಡು ತಿಂತಾಳೆ. ಸೊ ಬನ್ನಿ, ಇದರ ಫೈನಲ್ ಆಗಿರುವ ಎಗ್ ಬುರ್ಜಿ ಮತ್ತು ಪಾವ್ ಹೇಳ್ತಾರಲ್ಲ, ನಾನು ಸರ್ ನೀರುಳ್ಳಿ ಸ್ವಲ್ಪ ಎಗ್ ಬುರ್ಜಿ ಮತ್ತು ಒಂದು ಪೀಸ್ ಆಫ್ ಬ್ರೆಡ್. ಸಕ್ಕತ್ತಾಗಿ ಬಂದಿದೆ. ಸಕ್ಕತ್ತಂದ್ರೆ ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಲ್ಲ. ಒಮ್ಮೆ ನೀವು ಸಹ ಟ್ರೈ ಮಾಡಿ, ತುಂಬ ಒಳ್ಳೆಯಾಗಿ ಬಂದಿದೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಸೊ ಇನ್ನೊಂದು ವಿಡಿಯೋದಲ್ಲಿ ಈಸಿ ಟೇಸ್ಟಿ ಆಗಿರುವಂಥ ರೆಸಿಪಿ ಜೊತೆ ಸಿಗೋಣಂತೆ. ಓಕೆನಾ? ಬಾಯ್.